ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ನಟ ದರ್ಶನ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸದ್ಯ ಬೇಲನ್ನು ಪಡೆದುಕೊಂಡಿರುವಂತಹ ನಟ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್. ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ನಟ ದರ್ಶನ್ ಒಪ್ಪಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಡಾಕ್ಟರ್ ಅಜಯ್ ಹೆಗ್ಡೆ ಬಳಿ ಚಿಕಿತ್ಸೆಗೆ ನಟ ದರ್ಶನ್ ಬಂದಿದ್ದಾರೆ. ಇನ್ನು ಧನ್ವೀರ್ ಜೊತೆ ಆಗಮಿಸಿದ್ದಾರೆ ನಟ ದರ್ಶನ್ ಅನ್ನುವಂಥ ಮಾಹಿತಿ ಇದೆ. ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಅಂತ ಈ ಹಿಂದೆ ವೈದ್ಯರು ಕೂಡ ಹೇಳಿದರು. ಅಂತೆಯೇ ಈಗ ಮಣಿಪಾಲ್ ಆಸ್ಪತ್ರೆಗೆ ನಟ ದರ್ಶನ್ ಧನ್ವೀರ್ ಜೊತೆ ಬಂದಿದ್ದಾರೆ. ಮತ್ತೊಂದು ಎಕ್ಸಾಮಿನೇಷನ್ ಡೆಫಿನೆಟ್ಲಿ ಮಾಡ್ತಾರೆ. ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ ಅಥವಾ ಫಿಸಿಯೋಥೆರಪಿ ಮಗದೊಂದು ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳ ಮೂಲಕ ಬೆನ್ನು ನೋವನ್ನು ಶಮನ ಮಾಡುವಂತಹ ಪ್ರಕ್ರಿಯೆಗಳೇ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಪ್ರಕರಣದ A2 ನಟ ದರ್ಶನ್ ಬೇಲ್ ಪಡ್ಕೊಂಡಿದ್ದಾರೆ. ಬೇಲ್ನಲ್ಲಿ ಹೊರಗಿದ್ದಾರೆ. ಇನ್ನು ಆರಂಭದಲ್ಲಿ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ನಟ ದರ್ಶನ್ ಕೊಟ್ಟಂತಹ ಕಾರಣ ಜಾಮೀನಿಗೆ ಆರೋಗ್ಯವೇ. ತೀವ್ರ ಬೆನ್ನು ನೋವಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಪ್ಯಾರಾಲಿಸಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂಥೇಳಿ ಖ್ಯಾತ ವಕೀಲರು ನಟ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ವರು ವಾದವನ್ನು ಮಂಡಿಸಿದರು. ವಿಚಾರಣೆ ದಿನ ಆರೋಪಿ ಆಗಿರುವುದರಿಂದಾಗಿ ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ಆರೋಪಿಯ ಹಕ್ಕು ಅಂಥೇಳಿ ನ್ಯಾಯಾಲಯ ವೈದ್ಯಕೀಯ ಜಾಮೀನನ್ನು ಕರುಣಿಸುತ್ತೆ. ಆ ನಂತರದ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ಗಾಗಿ ಅವಿರತ ಶ್ರಮವನ್ನು ದರ್ಶನ್ ಪರ ವಕೀಲರು ಹಾಕಿದ್ದಾರೆ. ಅಂತೆಯೇ ಜಾಮೀನು ಕೂಡ ಲಭ್ಯವಾಗಿದೆ. ಬಟ್ ಬೆನ್ನು ನೋವಿನ ಸ್ಟೇಟಸ್ ಏನು, ಇದು ಬಹಳ ಮುಖ್ಯ. ರೈಟ್, ಅದೇ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಇದೀಗ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ನಟ ದರ್ಶನ್ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಯಾವಾಗ ಬಂದರು, ಶಸ್ತ್ರಚಿಕಿತ್ಸೆ ಮಾಡುವ ಸಾಧ್ಯತೆ ಎಷ್ಟಿದೆ ಅಂತ? ಇದೇ ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ಒಂದು ಅವಶ್ಯಕತೆ ತುಂಬಾನೇ ಇದೆ ಅಂತೇಳಿ ಈಗಾಗಲೇ ರಿಪೋರ್ಟ್ ಅಲ್ಲೂ ಕೂಡ ಹೇಳಲಾಗಿತ್ತು. ಈಗ ಮತ್ತೆ ಸಂಕ್ರಾಂತಿ ನಂತರದಲ್ಲಿ ಅವರಿಗೆ ಮಾಡಿಸಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಇದಕ್ಕೆ ಒಪ್ಕೊಂಡಿದ್ದಾರೆ ನಟ ದರ್ಶನ್ ಅವರು ಕೂಡ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಆದ್ರೆ ಇವತ್ತು ಮಣಿಪಾಲ್ ಆಸ್ಪತ್ರೆ ಜೊತೆಗೆ ಅಜಯ್ ಹೆಗ್ಡೆ ಅವರ ಆಪ್ತ ಸ್ನೇಹಿತರಾಗಿರುವಂತಹ ಅಜಯ್ ಹೆಗ್ಡೆ ಅವರ ಬಳಿ ಮಣಿಪಾಲ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಈಗಾಗಲೇ ಮಾತುಕತೆಯನ್ನು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಏನಾದ್ರು ಅವಶ್ಯಕತೆ ಶಸ್ತ್ರಚಿಕಿತ್ಸೆ ಅಥವಾ ಮತ್ತಷ್ಟು ಏನಾದ್ರು ಇನ್ನಿತರ ಏನಾದ್ರು ಚಿಕಿತ್ಸೆ ಕೊಡಬಹುದಾ, ಈ ರೀತಿಯಾದಂತಹ ಚರ್ಚೆಗಳು ಕೂಡ ಈಗಾಗಲೇ ಆಗ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ LPS1 ಸಮಸ್ಯೆಯಿಂದ ಬಳಸಿರುವಂತಹ ದರ್ಶನ್ ಅವರಿಗೆ ಈಗಾಗಲೇ ಒಂದಷ್ಟು ಇಂಜೆಕ್ಷನ್ಗಳು ಮತ್ತೆ ಇನ್ನಿಷ್ಟು ಟ್ರೀಟ್ಮೆಂಟ್ ಅನ್ನು ಕೂಡ ಈಗಾಗಲೇ ಮುಂದುವರಿಸಿದ್ದಾರೆ. ಇದಾದ ನಂತರದಲ್ಲಿ ಪ್ರಮುಖವಾಗಿ ಸಾಕಷ್ಟು ಒಂದು ವರ್ಕೌಟ್ ಏನಿದೆ, ಈಗಾಗಲೇ ಅವರು ಒಂದು ಸಿನಿಮಾಗೆ ವರ್ಕೌಟ್ ಏನು ಮಾಡ್ತಿದ್ರು ಅದನ್ನು ಕೂಡ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ವೈದ್ಯರು ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರ ತಕ್ಕಂತೆ ಪ್ರಮುಖವಾಗಿ ಫಿಸಿಯೋಥೆರಪಿಯಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ವೈದ್ಯರು ಈಗಷ್ಟೇ ಕೊಟ್ಟಿರುವಂತದ್ದು ನಟ ದರ್ಶನ್ ಅವರಿಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಚೇತರಿಕೆ, ಒಂದು 15ರಿಂದ 20% ಚೇತರಿಕೆಯನ್ನ ಈಗಾಗಲೇ ಕಂಡಿದ್ದಾರೆ ಅಂತೇಳಿ ಆಸ್ಪತ್ರೆಯ ವೈದ್ಯರು ಕೂಡ ಈಗಾಗಲೇ ನಟ ದರ್ಶನ್ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದು ಕಂಟಿನ್ಯೂಷನ್ ಆಗತ್ತಾ, ಇದೇ ಫಿಸಿಯೋಥೆರಪಿಯಲ್ಲಿ ಈ ಒಂದು ಚಿಕಿತ್ಸೆಯಿಂದ ಪಾರಾಗಬಹುದಾ, ಇದೆಲ್ಲವೂ ಕೂಡ ಚರ್ಚೆಗಳು ನಡೀತಾ ಇದೆ ಅಜಯ್ ಹೆಗ್ಡೆ ಅವ್ರ ಜೊತೆ 1-to-1. ಸೊ ಇದಾದ ನಂತರದಲ್ಲಿ ದರ್ಶನ್ ಅವ್ರಿಗೂ ಕೂಡ ಶಸ್ತ್ರಚಿಕಿತ್ಸೆ ಸದ್ಯಕ್ಕೆ ಬೇಡ ಅನ್ನೋ ಒಂದು ಸಲಹೆಯನ್ನು ಕೂಡ ಸ್ವತಃ ಅಜಯ್ ಹೆಗ್ಡೆ ಅವರೇ ಈಗಾಗಲೇ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗ ಮಾತುಕತೆಯನ್ನ ಆಡ್ಕೊಂಡು ಮತ್ತೆ ದರ್ಶನ್ ಅವರು ಕೂಡ ಈಗಾಗಲೇ ತಿಳಿರುವಂತದ್ದು. ಮುಂದಿನ ಒಂದು ದಿನಗಳಲ್ಲೂ ಕೂಡ ಮತ್ತೆ ಇದೇ ರೀತಿಯಾದಂತಹ ಒಂದು ತಪಾಸಣೆ ಇರುತ್ತೆ, ಜೊತೆಗೆ ಒಂದು ಎಕ್ಸ್ರೇ ಇರುತ್ತೆ. ಸೊ ಅದೆಲ್ಲ ಆದ ನಂತರದಲ್ಲಿ ಪ್ರಮುಖವಾಗಿ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಅವರ ಆಪ್ತ ವೈದ್ಯರಾಗಿರುವಂತಹ ಅಜಯ್ ಹೆಗ್ಡೆ ಕೂಡ ಮಾಹಿತಿಯನ್ನು ಕೂಡ ಕೊಡುವಂತದ್ದು. ದಿವ್ಯಾ, ಈಗ ಸಂಕ್ರಾಂತಿ ನಂತರ ಶಸ್ತ್ರಚಿಕಿತ್ಸೆ ಆಗಬಹುದು ಅಂತ ಹೇಳಲಾಗ್ತಿತ್ತಲ್ಲ, ಈಗ ದರ್ಶನ್ದು ಅಲ್ಲಿ ಆಸ್ಪತ್ರೆಗೆ ಬರುವಂಥ ದೃಶ್ಯಾವಳಿ, ಹೋಗುವ ದೃಶ್ಯಾವಳಿ ಇದೆಲ್ಲ ಗಮನಿಸ್ತಾ ಇದ್ದರೆ ಸ್ವಲ್ಪ ಕುಂಟುಕೊಂಡೇ ಓಡಾಡ್ತಿರೋದ್ರಿಂದಾಗಿ ಬೆನ್ನು ನೋವಿನ ತೀವ್ರತೆ ಇದ್ದಂಗೆ ಕಾಣ್ತಾ ಇದೆ. ಸೊ ಫಿಸಿಯೋಥೆರಪಿಯಿಂದ ಏನಾದರೂ ಚಾನ್ಸಸ್ ತೀರ ಕಡಿಮೆ ಅಂತ ಅನಿಸೋದ್ರಿಂದಾಗಿ ಏನಾದರೂ ಶಸ್ತ್ರಚಿಕಿತ್ಸೆಯ ಮೊರೆ ಹೋಗುವ ಸಾಧ್ಯತೆಯೇ ಏನಾದರೂ ಇರುತ್ತಾ, ಹೇಗೆ ಸುರೇಶ್? ಸದ್ಯಕ್ಕೆ ದಿವ್ಯಾ, ಈಗ ವೈದ್ಯರು ಹೇಳಿರುವಂತ ಒಂದು ಮಾತು ಕೇಳಿ ದರ್ಶನ್ ಒಂದಷ್ಟು ಖುಷಿಯಾಗಿದ್ದಾರೆ. ಅಂದ್ರೆ ನಿಮ್ಗೆ ಇರುವಂತ ಒಂದು ಸಮಸ್ಯೆ ಏನಿದೆ ಅದು ಒಂದು 20% ಈಗಾಗಲೇ ಕಡಿಮೆ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಿರುವಂತದ್ದು. ಯಾಕಂದ್ರೆ ಹಿಂದೆ ದರ್ಶನ್ ಅವರು ನಡ್ಕೊಂಡು ಓಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಆದ್ರೆ ಇದೀಗ ನೋಡೋದಾದ್ರೆ ದರ್ಶನ್ ಅವರು ಒಂದಷ್ಟು ನಡೆಯುವಂತ ಒಂದು
ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದಷ್ಟು ಕಡಿಮೆ ಆಗಿದೆ ಅಂತೇಳಿ ಕೂಡ ಹೇಳಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಅಜಯ್ ಹೆಗಡೆ ಅವರ ಮಾಹಿತಿಗಳ ಪ್ರಕಾರವಾಗಿ 20% ಆ ಒಂದು ಫಿಸಿಯೋಥೆರಪಿಯಿಂದನೇ ಈಗಾಗಲೇ ಸಮಸ್ಯೆಗಳು ಕೂಡ ಕಡಿಮೆ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಫಿಸಿಯೋಥೆರಪಿಯಿಂದ ಏನಾದ್ರು ಒಂದಷ್ಟು ಸಮಸ್ಯೆಗಳು ಕಡಿಮೆ ಆಯ್ತು ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು ಅನ್ನೋ ಸಲಹೆಯನ್ನು ಕೂಡ ವೈದ್ಯರು ಕೊಡ್ತಾರೆ. ಆದ್ರೆ ಸದ್ಯಕ್ಕೆ ಒಂದಷ್ಟು ರಿಲೀಫ್ ಅಂತೂ ದರ್ಶನ್ ಅವರಿಗೆ ಈಗಾಗಲೇ ಸಿಕ್ಕಿರುವಂತದ್ದು, ಅಂದ್ರೆ ಈ ಒಂದು ಚಿಕಿತ್ಸೆಯಿಂದ. ಹಾಗಾಗಿ ಮುಂದಿನ ಒಂದು ದಿನಗಳಲ್ಲಿ ಇದು ಏನಾದ್ರೂ ಮತ್ತಷ್ಟು ಕಡಿಮೆ ಆಯ್ತು ಅಂದ್ರೂ ಕೂಡ ಪೂರ್ಣವಾಗಿ ಆಗೋದಿಲ್ಲ. ಯಾಕಂದ್ರೆ ಅವರು ಶೂಟಿಂಗ್ ಮಾಡುವಂತದ್ದು ಎಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಮಾಡ್ಲೇಬೇಕಾದಂತ ಅನಿವಾರ್ಯತೆ ದರ್ಶನ್ ಅವರಿಗೆ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.